ಅಮ್ಮ ಹೋಟ್ಲ್ ತರ ತೋರ್ಸದ ಅಂದ್ಬಿಟ್ಟು ಇಲ್ಲಿ ಬೌಲ್ಗೆ ಹಾಕಿಟ್ಟವ್ರೆ. ಉಪ್ಪಿಟ್ಟು ರೆಡಿ ಇದೆ. ಹಾಯ್ ಎವ್ರಿವನ್, ಇವತ್ತು ಸಿಂಪಲ್ ಆಗಿ ಒಂದು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ತರಕಾರಿ ಉಪ್ಪಿಟ್ಟಿಗೆ ನಾನು ನೋಡಿ, ಈ ಗ್ಲಾಸ್ ಉಪ್ಪಿಟ್ಟಿಗೆ ಯಾವಾಗ್ಲೂ ಅಷ್ಟೇ, ನಾನೊಂದು ಗ್ಲಾಸ್ ರವೆ ತಕೊಂಡ್ರೆ, ಎಂಥದ್ದಾದ್ರೂ ರವೆ ತಗೊಳ್ಳಿ, ಮೀಡಿಯಂ ರವೆ ತಗೊಳ್ಳಿ. ಆದ್ರೆ ಇದು ಮೀಡಿಯಂ ರವೆ, ಬನ್ಸಿ ರವೆ ತಗೊಂಡ್ರು ಮೀಡಿಯಂ ರವೆ ತಗೊಳ್ಳಿ, ತುಂಬಾ ದಪ್ಪನೂ ತಗೋಬೇಡಿ, ಸಣ್ಣನೂ ತಗೋಬೇಡಿ. ಸೊ ಮೀಡಿಯಂ ರವೆ ತಗೊಳ್ಳಿ. ಸೊ ಈಗ ಒಂದು ಗ್ಲಾಸ್ ಮೀಡಿಯಂ ರವೆಗೆ ನಾನು ಆಲ್ಮೋಸ್ಟ್ 3/4 ಗ್ಲಾಸ್ ತರಕಾರಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲ ಸಣ್ಣ ಕಟ್ ಮಾಡಿ 2 ಗ್ಲಾಸ್ ನೀರ್ಗೆ ಹಾಕಿ, 2 ಗ್ಲಾಸ್ ನೀರು, 1 ಗ್ಲಾಸ್ಗೆ 2 ಗ್ಲಾಸ್ ಅಲ್ವಾ, ಇದು ಹೆಚ್ಚು ಕಮ್ಮಿ ಬಾಯ್ಲ್ ಮಾಡಕ್ಕಾಗ್ಲೇ ಇಟ್ಟಿದ್ದೀನಿ. ಓಕೆ, ಯಾಕೆಂದ್ರೆ ಸುಮ್ನೆ ಇದು ಒಂದಾದ್ಮೇಲೆ ಒಂದ್ ಮಾಡಕ್ ಹೋದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದು ತರಕಾರಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ನೋಡಿ ಇದನ್ನ ರೆಡಿ ಮಾಡ್ಕೊಂಡಿದೀನಿ. ಏನು, ಈರುಳ್ಳಿ, ಹಸಿಮೆಣಸಿಕಾಯಿ, ಆಮೇಲೆ ಒಂದು ಏಲಕ್ಕಿ ಜಜ್ಕೊಂಡಿದ್ದೀನಿ, ಆಮೇಲೆ ಒಂದೇ ಒಂದು ಲವಂಗ, ಒಂದ್ ಸ್ವಲ್ಪ ಚಕ್ಕೆ, ಒಂದ್ ಮರಾಠ ಮೊಗ್ಗು, ಇದನ್ನ ಎಣ್ಣೆಗೆ ಹಾಕ್ತೀನಿ. ಸೊ ಎಣ್ಣೆಗೆ ಹಾಕಿದಾಗ ಅದ್ರದ್ದು ಫ್ಲೇವರ್ ಎಣ್ಣೆಗೆ ಬಿಡುತ್ತೆ. ಆವಾಗ ನಿಮ್ಗೆ ಉಪ್ಪಿಟ್ಟು ಪೂರಾ ಸ್ಮೆಲ್ ಬರುತ್ತೆ, ಅಂದ್ರೆ ಘಮ ಬರುತ್ತೆ ಅದ್ರದ್ದು. ಆಮೇಲೆ ಒಂದ್ ಸ್ವಲ್ಪ ಹಸಿಮೆಣಸಿಕಾಯಿ ಮತ್ತೆ ಈರುಳ್ಳಿ, 1 ಟೊಮೆಟೊ ಕೂದಿಟ್ಕೊಂಡಿದ್ದೀನಿ. ಓಕೆ, ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿ ಕಾದಿದೆ, ಅದಕ್ಕೆ ಒಂಚೂರು ಎಣ್ಣೆನಾ ತುಪ್ಪ ಅಲ್ವಾ, ಎಣ್ಣೆ ಪ್ಲಸ್ ತುಪ್ಪ. ಓಹೋ, ಸರಿಯಾಗಿ ಹಾಕಿದ್ಯಾ. ಸೊ ಇಲ್ಲಿ ನಾನು ಫಸ್ಟ್ ರವೆ ಹುರ್ಕೊಳ್ಳಲ್ಲ, ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲೇ ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಹುರ್ಕೊಂಡು ಟೊಮೆಟೊನು ಸ್ವಲ್ಪ ಹಾಕ್ಬಿಟ್ಟು ರವೆ ಹಾಕಿ ಇದ್ರಲ್ಲೇ ಹುರಿದ್ಬಿಡ್ತೀನಿ. ಡೈರೆಕ್ಟ್ ಆಗಿ ಅದ್ರಲ್ಲೇ ಹುರಿದ್ಬಿಟ್ಟು ಕೊನೆಗೆ ಏನ್ ಮಾಡ್ತೀನಿ, ಅದು ನೀರು ತರಕಾರಿ ಬೇಯಿಸ್ಕೊಂಡಿರ್ತೀನಲ್ಲ ನೀರು, ಅದನ್ನ ತೆಗೆದಿದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಆಯ್ತಾ? ಸೊ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಉರಿಯಕ್ಕೆ ತುಪ್ಪ ಹಾಕೊಂಡು ಅದಕ್ಕೊಂದು ಬೋಸಿ, ಇನ್ನೊಂದು ಉಪ್ಪಿಟ್ಟು ಮಾಡಕ್ ಒಂದು ಬೋಸಿ, ತರಕಾರಿ ಬೇಯಿಸಕ್ ಒಂದು ಬೋಸಿ, ಆತರ ಏನ್ ಬೇಡ, ಡೈರೆಕ್ಟ್ ಆಗಿ ನೀವು ಹಿಂಗೆ ಮಾಡ್ಕೋಬಹುದು. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ರವೆನ ಚೆನ್ನಾಗಿ ಉರಿಬೇಕು. ಏನಾಗ್ತಾ ಈಗ ಹೇಳು, ಅದೆಲ್ಲ ಫಸ್ಟ್ ಸೈಡ್ ಅಲ್ಲಿ ಇತ್ತಲ್ಲ. ಹೌದು, ಅದನ್ನ ಚಕ್ಕೆ, ಸ್ವಲ್ಪ ಒಂದ್ ಲವಂಗ, ಮರಾಠ ಮೊಗ್ಗು ಸ್ವಲ್ಪ ಕಮ್ಮಿ ಉರಿಗೆ ಹಾಕೊಂಡಿದೀನಿ. ಅದೆಲ್ಲ ಒಂಚೂರು ಅದ್ರದ್ದು ಏನು ಫ್ಲೇವರ್ ಇದೆ ಅದು ಬಿಡ್ಲಿ ಅಂತ. ಆಯ್ತಾ? ಇಲ್ದರ್ ಬರ್ನ್ ಆಗ್ಬಿಡುತ್ತೆ. ಓಕೆ, ಇದು ಅದೇ ಒಂದೊಂದೇ ಹಾಕೊಂಡಿದೀನಿ, ಸಾಕು, ನಮ್ಗೇನು ಆ ಫ್ಲೇವರ್ ಬರ್ಬೇಕಷ್ಟೆ. ಹೌದು, ಅಷ್ಟೇ. ಆಯ್ತಾ? ಸೊ ನೆಕ್ಸ್ಟ್ ಇದಕ್ಕೆ ಮೆಣಸಿಕಾಯಿ ಹಾಕ್ತೀನಿ, ಆಮೇಲೆ ರಾಜಿರುಳ್ಳಿ. ನಾನು ರಾಜಿರುಳ್ಳಿ ಕೂದಿಟ್ಕೊಂಡಿದ್ದೀನಿ, ಮತ್ತು ರಾಜಿರುಳ್ಳಿ ಹಾಕ್ತೀನಿ. ಆಮೇಲೆ ಎಣ್ಣೆ ತುಪ್ಪ ಬೇಕಾದ್ರೆ ನಾನು ರವೆ ಉರಿವಾಗ ಗೊತ್ತಾಗುತ್ತೆ ಕಮ್ಮಿಯಾಗಿದ್ಯಾ ಅಂತ, ಆವಾಗ ಹಾಕೋತೀನಿ. ಮತ್ತೆ ತರಕಾರಿನ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ತರಕಾರಿ ಬೆಂದಿದ್ರೆ ಚಂದ. ಆಮೇಲೆ ಈರುಳ್ಳಿನೂ ಅಷ್ಟೇ, ನಾನೇನ್ ಕೆಂಪಾಗೋ ಉರಿಯಲ್ಲ, ಫ್ರೈ ಒಂಥರ ಸ್ವಲ್ಪ ಬೆಂದಿರೋ ಈರುಳ್ಳಿ ಸಿಕ್ಕರೆ ಚಂದ ಉಪ್ಪಿಟ್ಟು ಇರುವಾಗ. ಅದಕ್ಕೆ ಜಾಸ್ತಿ ಬೇಯಿಸಕ್ ಹೋಗಲ್ಲ, ಈರುಳ್ಳಿನ ಸುಮಾರಾಗಿ ಫ್ರೈ ಮಾಡ್ಕೊತೀನಿ, ಕೆಂಪಾಗ ಮಾಡೋದು. ನನಗ್ ಸಿಕ್ಕಿದ್ರೆ ಬಾಯಿಗೆ ಎತ್ತಿಡ್ತೀನಿ. ಇಲ್ಲ ಇಲ್ಲ, ನೀನ್ ಸಿಕ್ಕರೆ ಎತ್ತಿರ್ತೀಯ, ಬಟ್ ನನಗೆ ಸಿಕ್ಕಿದ್ರೆ ಖುಷಿಯಿಂದ ತಿಂತೀನಿ. ಸೊ ಇದು ಫ್ರೈ ಆಗ್ತಾ ಇದೆ. ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದ್ಮೇಲೆ ನಾನೇನ್ ಮಾಡ್ತೀನಿ, ಇದಕ್ಕೆ ಟೊಮೆಟೊ ಚೆನ್ನಾಗಿ ಹುರ್ಕೊಳ್ಳೋದು. ಇದನ್ನ ಚೆನ್ನಾಗಿ ಉರಿಬೇಕು. ಆಮೇಲೆ ಇನ್ನೊಂದ್ ಮಾಡ್ತೀನಿ, ಉಪ್ಪನ್ನ ನಾನು ಈ ತರಕಾರಿ ಬಾಯ್ಲ್ ಆಗ್ತಾ ಇದೆಯಲ್ಲ ಅದಕ್ಕೆ ಹಾಕ್ತೀನಿ. ಹೌದಾ? ಓಕೆ, ಹಾಕ್ತೀನಿ. ಈಗ ತರಕಾರಿ ಒಂದು ನಿಮಿಷ. ಸೊ ಈಗ ತರಕಾರಿಗೆ ಉಪ್ಪು ಹಾಕೋತೀನಿ, ಜಾಸ್ತಿ ಹಾಕೋಬೇಡಿ. ಆ ಉಪ್ಪು ಪ್ರಮಾಣದಲ್ಲಿ, ಇದು ನೀರು ಎಷ್ಟು ಅಳತೆ ಇದೆ ಅಂತ ಗೊತ್ತಲ್ವಾ ನಿಮ್ಗೆ, ಅದಕ್ಕೆ ಉಪ್ಪು ಹಾಕಿ ಬಾಯ್ಲ್ ಆಗ್ಲಿ, ಆಮೇಲೆ ಟೇಸ್ಟ್ ನೋಡಿ, ಒಂಚೂರು ಸ್ವಲ್ಪ ಮುಂದೆ ಇರ್ಬೇಕಷ್ಟೇ. ಅದು 3/4 ಲೋಟ ತರಕಾರಿಗೆ 2 ಲೋಟ ನೀರ್ ಹಾಕಿದ್ಯಲ್ವಾ? ಹೌದು, 3/4 ಲೋಟ ಅಲ್ಲ,
ಹೆಚ್ಚು ಕಮ್ಮಿ 1 ಲೋಟ ತರಕಾರಿ. ಹೌದು, ತರಕಾರಿ 3/4 ಲೋಟ. ಅದೇ, ಓಕೆ ಓಕೆ, ಆಯ್ತಾ. ಸೊ ಇವಾಗ ಟೊಮೆಟೊ ಇನ್ನೂ ಬೆಂದಿಲ್ಲ, ಆದ್ರೂ ಅದಕ್ಕೆ ರವೆ ಹಾಕೊಂಡ್ಬಿಡ್ತೀನಿ ನಾನು. ಓಕೆ, ಹಾಕೊಂಡು ಈಗ ರವೆ ಉರಿಯೋದ್ರಲ್ಲೇ ಇರೋದು ಉಪ್ಪಿಟ್ಟು ಚಂದ, ಗೊತ್ತಾ. ರವೆ ಸರಿಯಾಗಿ ನೀವು ಉರಿದೆ ಹೋದ್ರೆ ಉಪ್ಪಿಟ್ಟು ಚೆನ್ನಾಗಿ ಆಗಲ್ಲ. ನಾನು ಈಗಲೇ ಹೇಳಿದ್ದೀನಿ, ರವೆನ ಚೆನ್ನಾಗಿ ಉರಿಬೇಕು ನೀವು. ನಾ ಇದಕ್ಕೆ ಇನ್ನೊಂಚೂರು ತುಪ್ಪ ಹಾಕೋತೀನಿ. ಕೆಲವ್ರು ಉಪ್ಪಿಟ್ಟು ಆದ್ಮೇಲೆ ತುಪ್ಪ ಹಾಕೋ ತಿಂತಾರೆ. ನಾ ಏನು ಮಾಡ್ತೀನಿ, ಉಪ್ಪಿಟ್ಟಿಗೆ ತುಪ್ಪ ಹಾಕಿ ಮಾಡ. ನಮ್ಮ ಮನೇಲಿ ಮಾಡೋದು ತುಪ್ಪ ಆಕ್ಚುಲಿ ವಿಡಿಯೋ ಹಾಕಿದೀವಿ. ಹೌದು, ಹೇಗೆ ಮಾಡೋದು ಅಂತ. ತುಪ್ಪ ಹೆಂಗ್ ಮಾಡೋದು ಅಂತ. ಬೆಣ್ಣೆ ನಾರ್ಮಲ್ ನಂದಿನಿಯಿಂದ ತರ್ತೀವಿ, ಬಟ್ ತಂದ್ಬಿಟ್ಟು ಮನೇಲಿ ತುಪ್ಪ ಕಾಯಿಸ್ತಾರೆ. ಹೌದು, ಲಿಂಕ್ ಹಾಕಿರ್ತೀನಿ, ಆದ್ರೆ ನೋಡಿ. ಹೌದು, ಚೆನ್ನಾಗಿ ಉರಿಯೋದು, ಚೆನ್ನಾಗಿ ಉರಿಬೇಕು. ನೀವು ರವೆ ಸರಿಯಾಗಿ ಉರಿದೆ ಹೋದ್ರೆ ಉಪ್ಪಿಟ್ಟು ಒಂಚೂರು ಚೆನ್ನಾಗಲ್ಲ. ಹೌದು, ಇದೇ ಮೇಜರ್ ರವೆ ಉರಿಯೋದು. ಉರಿತಾ ಇದ್ದೀನಿ. ನಾನು ಒಂಚೂರು ಎಣ್ಣೆನೂ ಹಾಕೋತೀನಿ. ಓಕೆ, ಒಂದು ಸ್ವಲ್ಪ ಎಣ್ಣೆ, ಏನಾಗಲ್ಲ. ಬಿಸಿ ಪಾತ್ರೆ ಬಿಸಿ ಇರೋದ್ರಿಂದ ಚೆನ್ನಾಗಿ ಗಮ್ಮ ಅನ್ಬೇಕು, ಆಯ್ತಾ. ಬಿಟ್ಟು ಹೋಟ್ಲುಗಳಲ್ಲಿ ಎಣ್ಣೆಲೆ ತೇಲ್ತಿರ್ತದೆ. ಹೌದು, ರವೆ ಎಣ್ಣೆ ಮೇಲೆ ತೇಲ್ತಿರ್ತದೆ. ಹೌದು, ಅಷ್ಟೊಂದು ಹಾಕೋಬೇಡಿ, ಅಷ್ಟೊಂದು ಬೇಡ. ಬಟ್ ಅದೊಂಥರ ತೋರಿಸ್ತೀನಿ ನಾನು ನಿಮ್ಗೆ. ನಾವು ಹಿಂಗೆ ಒಂದು ಶಿರ್ಡಿಗೆ ಹೋಗುವಾಗ ಟ್ರೈನಲ್ಲಿ ಹೋಗಿದ್ವಾ, ಹೋಗುವಾಗ ಈ ಹೊಸಪೇಟೆಯಲ್ಲಿ ಸ್ಟಾಪ್ ಇತ್ತು. ನಿಲ್ಸಿದ್ರು ಟ್ರೈನ್. ನಿಲ್ಸಾಗ ಯಾರೋ ಬಂದ್ರು, ಏನೋ ಬಾಕ್ಸ್ ಅಂತ ಘಮ ಘಮ ಉಪ್ಪಿಟ್ಟು. ಸೊ ಆತರ ಉಪ್ಪಿಟ್ಟು ಒಂದ್ಸಲ ಮಾಡ್ತೀನಿ. ಅದು ತೆಳ್ಳಿಗೆ ಜೀರಿಗೆ ಎಲ್ಲ ಹಾಕಿ ಮಾಡಿದ್ದ, ತುಂಬಾ ಚೆನ್ನಾಗಿತ್ತು. ನಾವು ಇದಿದೆ ಹಾಕಿರ್ಬೋದು ಅಂತ ನೋಡ್ಬಿಟ್ಟು ಕೆಲವು ಗೆಸ್ಟ್ಗಳು ಮಾಡಿ ಅದನ್ನು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ಒಂದಿನ ತೋರ್ಸ್ಕೊಡ್ತೀನಿ, ತೆಳ್ಳು ಉಪ್ಪಿಟ್ಟು ಮಾಡೋದು. ಆಕ್ಚುಲಿ ಅಮ್ಮ, ಈ ಶಿರ್ಡಿ ಸ್ಟೋರಿ ನಿನ್ಕಿನ್ ಚೆನ್ನಾಗಿ ಅಪ್ಪ ಹೇಳ್ತಿದೆ. ಅದೇನ್ ಗೊತ್ತಾ, ಒಂದೇ ರೌಂಡ್ ಮುಗ್ದೋಯ್ತು. ಅವನು ಈ ಕಡೆ ಫಸ್ಟ್ ನಮ್ಮಿಂದ ಹೋದ, ಹೆಂಗಿರುತ್ತೋ ಏನು ಅಂತ ಇಬ್ರು ಒಂದೊಂದ್ ತಗೊಂಡ್ರಿ. ಒಂದೊಂದ್ ತಗೊಂಡ್ರ ಅಥವಾ ಇಬ್ರು ಸೇರ್ಸ್ ಒಂದ್ ತಗೊಂಡ್ರ? 2 ತಗೊಂಡ್ರಿ ಒಟ್ಟಿಗೆ? ಓಕೆ ಓಕೆ. 10 ರೂಪಾಯಿ ಅದು ಒಂದಿಷ್ಟು ಕೊಟ್ಟಿದ. ಸರಿ ನೋಡೋಣ, ಅಕಸ್ಮಾತ್ ಚೆನ್ನಾಗಿದ್ರೆ ವಾಪಸ್ ಬರ್ತಾನಲ್ಲ ತಗೊಂಡ್ರಾಯ್ತು ಅಂದ್ಬಿಟ್ಟು ಒಂದ್ 1/4 ಗಂಟೆ ಬಿಟ್ಕೊ ವಾಪಸ್ ಬಂದ. ಕೇಳಿದ್ರೆ ಡಬ್ಬನೇ ಖಾಲಿ. ಫುಲ್ ದೊಡ್ಡ ತುಂಬ ಇತ್ತು, ಫುಲ್ ಖಾಲಿ. ಅಷ್ಟು ಘಮ ಘಮ ಅಂತಿತ್ತು ಉಪ್ಪಿಟ್ಟು. ಎಲ್ರು ಟೇಸ್ಟ್ ಇದೆಯೋ ಇಲ್ಲೋ ಸ್ಮೆಲ್ಗೆ ಎಲ್ರು ತಗೋಬಿಟ್ರ. ಚೆನ್ನಾಗೂ ಇತ್ತು. ಹೌದಾ? ಆಮೇಲೆ ತೆಳ್ಳಗ್ ಮಾಡಿದ್ದ, ಎಣ್ಣೆನೂ ಹೊಸ್ದಾಗ್ ಹಾಕಿದ್ದ, ಚೆನ್ನಾಗಿತ್ತು. ಅಂದ್ರೆ ಅಪ್ರೂಪಕ್ಕೆ ತಿನ್ನಕ್ ಚೆನ್ನಾಗಿ. ಹೌದು, ರೆಗ್ಯುಲರ್ ಆಗಿ ತಿಂದ್ರೆ ಮುಚ್ಚಿಡೋದು. ಎಷ್ಟೋ ತುರಿಬೇಕು ಅಂತೆಲ್ಲ ಕೇಳ್ಬೇಡಿ, ಅದು ರವೆದು ಗಮ್ ಬರ್ಬೇಕು, ಪರಿಮಳ, ಸ್ಮೆಲ್ ಫ್ಲೇವರ್ ಇದು ಎಂತದೋ ಅದ್ರದ್ದು ಸ್ಮೆಲ್ ಬರ್ಬೇಕು, ಗಮ್ ಅನ್ನೋದು. ಈಗ ಉರಿತಾ ಇದ್ದೀನಲ್ಲ, ಈಗ ನೋಡಿ ಟೊಮೆಟೊನು ಬೆಂದೋಗ್ಬಿಡುತ್ತೆ. ಈಗ ಯಾವಾಗ ರವೆ ಹೀಟ್ ಆಗುತ್ತೋ ಟೊಮೆಟೊ ನೀಟಾಗಿ ಬೇಯುತ್ತಾಗ, ಆಯ್ತಾ. ಇದ್ರೊಳಗಡೆಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಕೋತೀನಿ. ಕಾಯಿ ತುರಿ ಹಾಕೊಂಡು ಸ್ವಲ್ಪ ತುರಿ ಕಾಯಿ ಕಮ್ಮಿ. ಸೊ ಈಗ ಚೆನ್ನಾಗಿ ಕಾಯಿನೂ ಹುರಿದಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕೆಲವು ಕೊತ್ತಂಬರಿ ಸೊಪ್ಪು ಉಪ್ಪಿಟ್ಟು ಆದ್ಮೇಲೆ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಹುರಿತೀನಿ. ಹುರಿದ್ಬಿಟ್ಟು ಆಮೇಲೆ ಈಗ ಅದು ನೀರು ಕಾದಿದೆ ನನಗೆ, ಆಯ್ತಾ. ತರಕಾರಿ ಬೆಂದಿದೆ. ಸೊ ಇದನ್ನ ಏನ್ ಮಾಡ್ತೀನಿ ಇವಾಗ, ಇದ್ರೊಳಗಡೆ ಹಾಕೋತೀನಿ. ಓಕೆ, ಅದೇ ಈಗ 2
ಬನ್ಸಿ ರವೆ ಆದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೋಬೇಕು. ಈ ಮೀಡಿಯಂ ರವೆ ಮಾಮೂಲಿ ಆದ್ರೆ ಆ 2 ಇದನ್ನ ಎಂತದ್ದು 1 ಲೋಟ ರವೆಗೆ 2 ಲೋಟ ನೀರ್ ಹಾಕೊಂಡು ಅದ್ರಲ್ಲೇ ಮಳ್ಸಿ, ಪರವಾಗಿಲ್ಲ. ತರಕಾರಿ ಒಂಚೂರು ಕಮ್ಮಿ ಆದ್ರೂ ಪರವಾಗಿಲ್ಲ, ಅದ್ರಲ್ಲೇ ಮಳ್ಸಿ. ಈಗ ಒಂಚೂರು ಬೇಯಕ್ಕೆ ಬಿಡೋಣ, ಮುಚ್ಚಿಟ್ಬಿಡ್ತೀನಿ. ಎಷ್ಟೊತ್ತಾಗ್ಬೋದು? ಒಂದು 2 ಮಿನಿಟ್ಸ್ ಅಷ್ಟೇನಾ? ಹೌದು. ಸೊ ಒಂದು 5 ನಿಮಿಷ ಆಯಿತು, ಒಂದು 2 ನಿಮಿಷ ಅಷ್ಟೇ ಆಯಿತಾ. ಇದು ಚೆನ್ನಾಗಿ ತಿರುಗಿ. ನೀವು ಬನ್ಸಿ ರವೆಲ್ ಮಾಡಿದ್ರೆ ಉದ್ರುದ್ರಾಗುತ್ತೆ ಉಪ್ಪಿಟ್ಟು ಆಯ್ತಾ. ಸಮಕ್ಕೆ ಸಮಾನೆ ಹಾಕಿ ಸಾಕು, ಅವಾಗ ಉದ್ರುದ್ರಾಗುತ್ತೆ. ಸಮಕ್ಕೆ ಸಮ. ಇದು ಮೀಡಿಯಂ ರವೆನಲ್ಲಿ ನಿನಗೆ ಆ ಥರ ಆಗಲ್ಲ, ಸ್ವಲ್ಪ ಮೆತ್ತಗಾಗುತ್ತೆ. ಅಂದ್ರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಇದಾಗುತ್ತೆ, ಏನೋ ಉದ್ರುದ್ರಾಗುತ್ತೆ. ನಾವು ಲಿಮಿಟೆಡ್ ಹಾಕಿರೋದೇ ಜಾಸ್ತಿ, ತುಪ್ಪ ಎಣ್ಣೆ ಹಾಕಿದ್ದೀವಿ, ಅದಾಗುತ್ತೆ. ನೀನ್ ತುಪ್ಪ ಅಲ್ಲ ಅಂತ ಸಾಕ ಜನರಸ್ ಆಗಿದೆ. ಆಫ್ ಮಾಡ್ತೀನಿ. ಓಕೆ, ಒಂದು 2 ಮಿನಿಟ್ಸ್ ಬೇಯಿಸ್ಬಿಟ್ಟು ಸ್ವಲ್ಪ ತಿರುಗ್ಬಿಟ್ಟು ಆಫ್ ಮಾಡಿದೆ. ಈಗ ಎಷ್ಟು ನಿಮಿಷ ಬಿಡೋದು? ಏನೂ ಇಲ್ಲ, ಆಗಿದೆ, ಆಫ್ ಮಾಡಿದ್ದೀನಿ. ಪೊಂಗ್ಲಿ ಸ್ವಲ್ಪ. ಓಕೆ, ಆಮೇಲೆ ಟೇಸ್ಟ್ ಆಯ್ತಾ. ಸೊ ರೆಡಿ ಇದೆ. ನಮ್ಮಮ್ಮ ಹೋಟ್ಲ್ ತರ ತೋರ್ಸದ ಅಂದ್ಬಿಟ್ಟು ಇಲ್ಲಿ ಬೌಲ್ಗೆ ಹಾಕಿಟ್ಟವ್ರೆ. ಬೌಲ್ಗೆ ಹಾಕಿ ಉಪ್ಪಿಟ್ಟು ರೆಡಿ ಇದೆ. ಏನಾದ್ರೂ ಒಂದು ಅಟ್ರಾಕ್ಷನ್ ಮಾಡ್ಬೇಕಲ್ಲ ಮನೆಯಲ್ಲಿ, ಅದಕ್ಕೆ. ಓಕೆ, ಹೆಂಗೈತೆ? ಉಪ್ಪು ಕರೆಕ್ಟ್ ಆಗಿದೆ. ಬಟ್ ನೀವು ತರಕಾರಿ ಬೇಯಿಸಿದ್ಮೇಲೆ ಒಂದ್ಸಲ ಉಪ್ಪು ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಆಯ್ತಾ? ಟೇಸ್ಟ್ ಆಗಿದೆ, ಉಪ್ಪಿರ್ಲಿ. ಟೇಸ್ಟ್ ಚೆನ್ನಾಗಿದೆ, ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ ಉಪ್ಪಿಟ್ಟು. ನೀವು ಟ್ರೈ ಮಾಡಿ, ನನ್ ಥಮ್ಸ್ ಅಪ್ ಕೊಡಿ, ನನ್ ಮಗನಿಗೆ ನಂಗೊಂದ್ ಸ್ವಲ್ಪ ಟೇಸ್ಟ್ ಕೊಡು. ಬಾ ನೀನು ವಿಡಿಯೋ ಮಾಡು. ವಿಡಿಯೋ ಮಾಡ್ತೀನಿ. ಸಕ್ಕತ್ತಾಗಿದೆ ಆಯ್ತಾ. ಬಟ್ ನಂಗೆ ಜನರಲಿ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ, ಬಟ್ ಆಕ್ಚುಲಿ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅದೇ ನನ್ ಮಗ ಅಷ್ಟು ಇಷ್ಟಪಡಲ್ಲ, ಬಟ್ ತೆಳ್ಳಿಗಿರೋ ಉಪ್ಪಿಟ್ಟು ಇಷ್ಟಪಡ್ತಾನೆ. ಇದನ್ನ ಬನ್ಸಿರವೆಲ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟ್ ಬನ್ಸಿರವೆ ಅಲ್ಲೂ ಅಷ್ಟೇ ಸಮ ನೀರ್ ಹಾಕಿದ್ರೆ ತುಂಬಾ ಉದ್ರಾಗ ಹಾಕ್ಬಿಡುತ್ತೆ, ಸ್ವಲ್ಪ ಜಾಸ್ತಿ. ತೆಳ್ಳಗಿರೋದು ಏನೇ ಕೇಳಿ ಇಷ್ಟಪಡೋದು ನಾನು, ಈಸಿಯಾಗಿ ಈರುಳ್ಳಿ ಅವೆಲ್ಲ ಎತ್ತಾಕ್ಬೋದು. ಅದಕ್ಕೆ ಓಕೆ, ಕುಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.